ಇವರು ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್. ಹೌದಾ? ಈಗಾಗಲೇ 4 ಗಂಟೆ ಇಷ್ಟು 11 ಗಂಟೆಗೆ ಬಂದಿರೋದು ಅಲ್ಲಿಂತ್ರ. ಎಲ್ಲಿಂತ್ರ ಬಂದಿರೋ ಎಷ್ಟೊತ್ತಿಗೆ ಬಂದಿದ್ದೀವಿ? 12ವರೆಗ. ಅಂದ್ರೆ ನಾವು ಸಿಕ್ಕಾಪಟ್ಟೆ ಕಾತಿದೀವಿ ಇವ್ರಿಗೋಸ್ಕರ. ಸುಮ್ನಿರಲ್ಲ ನೀವು. ಆಗ್ಲೂ 15 ಹೇಳಿದ್ದೆ, ಇಲ್ಲೂ 15 ಹೇಳಿದ್ರೆ ಇಲ್ಲ. ನಾನು ಮಾತಾಡ್ದಾರ ಗೊತ್ತಾ, ವಟ 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 ಮಾತೇ ನಿಲ್ಸಲ್ಲ. ಅವನು ಫಸ್ಟ್ ಟೈಮ್ ನೋಡಿದಾನೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ತುಂಬ ದಿನ ಆದಮೇಲೆ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, ಇವತ್ತು ವಿಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ, ರೀಲ್ ಇನ್ಸ್ಟಾಗ್ರಾಮ್ಗೆ. ಸೊ ಯಾರ್ಯಾರು ಬಂದಿದೆ ಅಂತ ತೋರಿಸ್ತೀನಿ. ಫಸ್ಟು ಇವ್ರ ಹೆಸರು ಅಕ್ಷತಾ ಅಂತ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ವಿಡಿಯೋ ಅಪ್ಲೋಡ್ ಮಾಡೋ ಥರ ಇರಲಿಲ್ಲ. ಸೊ ಅಷ್ಟೊಂದೇನಿರಲಿಲ್ಲ, ಹಂಗಾಗಿ ಹಾಕಿರಲಿಲ್ಲ. ಸೊ ಇವತ್ತೇ ತೋರಿಸ್ತಾ ಇದ್ದೀನಿ. ಇವ್ರ ಹೆಸರು ಅಕ್ಷತಾನೇ, ನಮ್ಮ ಜೊತೆಗಿರ್ತಾಳಲ್ಲ ಅವಳ ಹೆಸರು ಅಕ್ಷತಾನೇ. ಇಬ್ಬರು ಅಕ್ಷತಾನೇ, ಇಬ್ಬರು ಬಾಂಬು. ಏನು ಮಾತಾಡ್ದಾರ ಗೊತ್ತಾ, ವಟ 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 ಮಾತೇ ನಿಲ್ಸಲ್ಲ. ಬಿಹೈಂಡ್ ದ ಕ್ಲಿಪ್ಸ್ಗಳು ಹಾಕಿರ್ತೀನಿ, ನೋಡ್ಕೊಳ್ಳಿ. ರೀಲ್ಸ್ ಮಾಡೋದಕ್ಕೋಸ್ಕರ ಒಂದು 2-3 ಸಿಕ್ಕಿದ್ದಾವೆ, ಭಾಳ ಸಖತ್ತಾಗೈತೆ. ಆಮೇಲೆ ಇವರು ಧನು ಅಂತ, ಫುಲ್ ನೇಮ್ ಧನುಷ್ ಅಲ್ವಾ ಬ್ರಾ? ಇವರು ಇವಾಗ ವಿಡಿಯೋಗೆ ಬಂದಿದ್ದಾರೆ. ವಿಲನ್ ಥರ ಇವರು ಕ್ಯಾರೆಕ್ಟರ್ ಅಲ್ವಾ, ವಿಲನ್. ಆ್ಯಂಡ್ ಇವರು ನಮ್ಮ ಮತಿಕೆರೆ ಹುಡುಗರು ಜೊತೆಗೆ ಯಾವಾಗೂ ಸಪೋರ್ಟಿವ್ ಆಗಿರ್ತಾನೆ. ಇವನು ಸಂದೀಪ್ ಅಂತ. ಇವನ ಹೆಸ್ರು ಏನು ಹೇಳಿದ್ದಲ್ಲ, ಗೋಪಾಲ್. ಇವನ ಹೆಸ್ರು ಮರ್ತೋಗೋದು ನನಗೆ ಪದೇ. ಮೊನ್ನೆನೂ ಹೇಳಿದ್ದ, ಅದೇನೋ ನೆನಪೇ ಇರಲ್ಲ. ಇವನ ಹೆಸರು ಸೇವ್ ಮಾಡಿದ್ದೀನಿ, ಅದಕ್ಕೆ ನನಗೆ ಚೆನ್ನಾಗಿ ನೆನಪಿರುತ್ತೆ. ಇವನ ನಂಬರ್ ತಗೊಂಡು ಸೇವ್ ಮಾಡ್ಕೊಂಡ್ರೆ ಚೆನ್ನಾಗಿ ನೆನಪಿರುತ್ತೆ. ಯಾಕಂದರೆ ಒಂದು ಸೈಕಾಲಜಿ ಇದೆಯಲ್ಲ, ಬರೆದಿದ್ದು ಚೆನ್ನಾಗಿ ನೆನಪಿರುತ್ತಂತೆ, ಓದಿದ್ದು ಅಷ್ಟು ಚೆನ್ನಾಗಿ ನೆನಪಿರಲ್ಲಂತೆ. ಸೊ ನಂದು ಅದೇ ಪ್ರಾಬ್ಲಮ್ಮು. ಓಕೆ, ಮಾಡೋಣ ವಿಡಿಯೋ ಮಾಡೋಣ. ಆರ್ ಯು ಓಕೆ? ಆರ್ ಯು ರೆಡಿ? ಲೆಟ್ಸ್ ಗೋ ಬ್ರೋ. ತುಂಬ ದಿನ ಆಯಿತು ಗೈಸ್, ಏನೋ ಒಂಥರ ನನ್ನ ತಮ್ಮ ಈ ಥರ ಬಟ್ಟೆ ಹಾಕ್ಸ್ ಕಳ್ಸೋನೆ ಬ್ರೋ. ಒಂದು ಹಂಗೆ ಕ್ಲೋಸಪ್ಪಲ್ಲಿ ವಿಡಿಯೋ ತಗೊಳ್ಳಿ. ಹಿಂಗೆ ಚೆನ್ನಾಗಿ ಕಾಣ್ತಿದ್ದೀನಾ? ಸೂಪರ್ ಬ್ರೋ. ಝೂಮ್ ಮಾಡಬೇಡಿ. ಅಲ್ಲ, ಏನು ಕೋಇನ್ಸಿಡೆನ್ಸ್ ಇದು, ಯಾಕೆ ಸೇಮ್ ಐತೆ? ಅಲ್ಲ, ಗೊತ್ತಿತ್ತಾ ನಿಮ್ಗೆ ನಿಂಗೆ ಹಾಕೋದಿಲ್ಲ? ಅಲ್ಲ, ಆಮೇಲೆ ಕಷ್ಟ ಆಗ್ಬಿಡುತ್ತೆ ನಮಗೆ. ಬೇಕಾದವ್ರು ನೋಡ್ಬಿಟ್ರೆ ಏನು ಸೇಮ್ ಕಲರ್ ಹಾಕೊಂಡು ಹೋಗ್ಬಿಡಿ ಅನ್ಕೊಂಡ್ಬಿಡ್ತಾರೆ. ಕೋಇನ್ಸಿಡೆನ್ಸ್ ನಾನು ಮತ್ತೆ ಹೇಳಲ್ಲ. ಓಕೆ. ಏನು ಗೊತ್ತಾ, ನಾನು ಆ ಥರ ಮಾಡಲ್ಲ. ನಾನು ಹಿಂಗೆ ನೋಡ್ತಾ ಇರ್ತೀನಿ, ನಿನ್ನ ಮೇಲೆ ಭಯ ಇರುತ್ತೆ ನನಗೆ. ಅವ್ರು ನೋಡ್ತಾರಲ್ಲ, ಹಿಂಗೆ ನೋಡ್ತಾ ಇರ್ತೀರ. ಆಮೇಲೆ ಅವ್ನು ಹಿಂಗೆ ನೋಡ್ತಾನೆ, ಇಲ್ಲೇನು ಕೋತಿ ಕುಣಿತೈತ, ಹೋಗ ಮುಚ್ಕೊಂಡಿದ್ದು. ಅವಳು ಅವ್ನು ಹಿಂಗೆ ನೋಡ್ತಾನೆ. ಆಗ್ಲೂ 15 ಹೇಳಿದ್ದೆ, ಇಲ್ಲೂ 15 ಹೇಳಿದ್ರೆ ಇಲ್ಲ. ನಾನು ಅವನಿಗೆ ಡೈರೆಕ್ಟಾಗಿ ನಾನು ಡೈರೆಕ್ಟಾಗಿ ಆನ್ ದಿ ಸ್ಪಾಟ್ ಅವನಿಗೆ ಉತ್ತರ ಹೋಗೋದು. ಅವನಿಗೆ ಹೇಳು, ಆಯಿತು. ಸುಮ್ಮನೆ ಸಮಾಧಾನ. ಸಾರಿ ಏನಾಗೋಕೆ? ಸಾರಿ ಇಲ್ಲ, ಡೈರೆಕ್ಟ್ ಸಾರಿ ಬೇಡ, ಸಮಾಧಾನ ಮಾಡ್ಕೋ. ನೆಕ್ಸ್ಟ್ ಅಲ್ಲಿ ಇಲ್ಲಿಂದ ಹುಡುಗಿ ತುಂಬ ಬಾಂಬ್ ಹಂಗೆ ಹೊಡೆದೇ ಬಿಡ್ತಾಳೆ ಬಿಟ್ರೆ. ನೀನು ವಿಡಿಯೋ ಮಾಡ್ತಾ ಇದೀಯಾ? ಕಂಟಿನ್ಯೂ ಇಟ್ಕೋಬೇಡ. ಹಂಗೆ ಪೊಸಿಷನ್ ಚೇಂಜ್ ಆಗ್ತಾ ಇರ್ಬೇಕು. ಅವ್ರನ್ನ ಮಾತ್ರ ಐಡಿಯಾ ಇರಲಿಲ್ಲ, ಇವನು ಆನ್ ಮಾಡಿ ಇಟ್ಕೊಂಡವನು ಯಾವಾಗಿಂದ. ನಾವು ಏನೇನು ಮಾತಾಡ್ತಾನೆ ಇದೀವಿ. ಓಕೆ ಬ್ರೋ, ರೋಲಿಂಗ್ ಆ್ಯಕ್ಷನ್. ನನ್ನ ಕೈಯಲ್ಲಿ ಕೊಡು ನೀನು. ಬ್ರೋ ಚಿಪ್ಸೇ ಖಾಲಿ. ಇವ್ರು ಒಂದು ವಿಡಿಯೋ, ಒಂದು ಕ್ಲಿಪ್ ಅಂದ್ಬಿಟ್ಟು ವಿಡಿಯೋ ಚಿಪ್ಸೇ ತಿನ್ಬಿಟ್ಟವ್ರೆ. ದೊಡ್ಡ ತರಬೇಕಿತ್ತು ಇನ್ನೊಂದೇಡ. ನೋಡ್ತಾ ಇದ್ಯಾ? ಇಲ್ಲೇನು ಕೋತಿ ಕೊಂಡಿದ್ದ ಮುಂದೆ ನೋಡ್ಕೊಂಡು ನನ್ನ ಬಿಟ್ಟೆ ಅಲ್ಲಿ. ನಾನು ಇದನ್ನು ಸ್ಲೋ ಅಲ್ಲಿ ಇರ್ಬೇಕಿತ್ತು. ಇಲ್ಲ ನೋಡ್ತಾ ಇದ್ಯಾ? ಇಲ್ಲೇನು ಕೋತಿ ಕೊಂಡಿದ್ದ ಮುಂದೆ ನೋಡ್ಕೊಂಡು ಹೋಗಲೇ. ಸುಮ್ಮನೆ ನೀನು. ಸುಮ್ಮನಿರಲ್ಲ ನೀವು. ಇಲ್ಲಿ ಹುಡುಗಿಗೆ ಚುಡಾಯಿಸೋ ಥರ ಧನುಬ್ರದ್ದು ಒಂದು ಶಾರ್ಟ್ ಇತ್ತು. ಅದನ್ನು ತೊಗೊಂಡ್ಮೇಲೆ ನಾವು ಆ್ಯಕ್ಚುಲಿ ಇವತ್ತು 2 ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಇಲ್ಲಿ ತೊಗೊಂಡಾದ್ಮೇಲೆ ಇನ್ನೊಂದು ಪ್ಲೇಸಿಗೆ ಹೊರಟಿದ್ವಿ, ಇನ್ನೊಂದು ವಿಡಿಯೋ ಮಾಡೋದಕ್ಕೆ. ಇವ್ನು ವಿಡಿಯೋ ಮಾಡ್ತವನೆ ಕ್ಯಾಮ್ರಾ ನಿಲ್ತಾನೆ ಇಲ್ಲ. ಅದು ಚೆನ್ನಾಗಿ ಹಂಗೆ ಚಂದ ಪರ್ಫೆಕ್ಟ್ ಇದ್ರೆ ನೋಡೋರಿಗೂ ಇಷ್ಟ ಆಗಲ್ಲ ಅಲ್ವಾ ಗೈಸ್? ಈ ಸೀನಲ್ಲಿ ಬಂದ್ಬಿಟ್ಟು ನಮ್ಮ ಕಾರಿಗೆ ಧನುಬ್ರ ಬಂದ್ಬಿಟ್ಟು ಆಕ್ಸಿಡೆಂಟ್ ಮಾಡಬೇಕಿತ್ತು. ಅದು ಫಸ್ಟು ಕರೆಕ್ಟಾಗಿ ಬರಲಿಲ್ಲ, ಅದಕ್ಕೆ ಇನ್ನೊಂದು ಶಾಟ್ ತೊಗೊಂಡ್ವಿ. ಅದು ಮಸ್ತಾಗಿ ಬಂತು. ಗೈಸ್ ನೋಡ್ರಿ ಎಲ್ಲ ಬಕಾಬಿಟ್ಟವ್ರೆ ಬಂದ್ಬಿಟ್ಟು. ಅಲ್ಲಿ ಮುಗೀತು, ಆ ವಿಡಿಯೋ ಮುಗೀತು. ಇನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ.
ಇವನ್ ಪಾಪ ಬೇಜಾರಾಗ್ಬಿಟ್ಟವನೇ ನೋಡಿ ನೋಡಿ ನೋಡಿ. ಅವತ್ತು ಇವನ್ನ ಯಾವತ್ತು ನಾನು ಫಸ್ಟ್ ಟೈಮ್ ಕರ್ಕೊಂಬಂದಿದ್ನಲ್ಲ ಅವತ್ತಿಂದ ಏನಂದ ಗೊತ್ತಾಗೇನು, ಅಣ್ಣ ಇಷ್ಟೊತ್ತು ಬೇಕಾ ವಿಡಿಯೋ ಮಾಡೋಕ್ಕೆ, 5 ನಿಮಿಷ ಆಗಲ್ವಾ ಅಂತ. ಒಂದು ವಿಡಿಯೋ ಆಲ್ಮೋಸ್ಟ್ ಎಷ್ಟು ತೊಗೊಂಡಿದ್ವು ಅವತ್ತು, 1.5 2 ಅವರ್ ತೊಗೊಂಡಿದ್ವಿ. ಅವನು ಫಸ್ಟ್ ಟೈಮ್ ನೋಡಿದ್ದಾನೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಿರಲಿಲ್ಲ ಅವನಿಗೆ. ಶಾಕ್. ಇವತ್ತು ಎಷ್ಟೊತ್ತಾಯ್ತು? ಇವತ್ತು ತುಂಬಾ ಹೊತ್ತಾಯ್ತು, ಒಂದು 3 ಅವರ್ ಆಯ್ತು. 3 ಅವರ್ ಆಯ್ತು ನಾವು ಬಂದು. 1 ಗಂಟೆ. ಹೌದು ಬ್ರೋ. ಹೌದಾ? ಈಗಾಗಲೇ 4 ಗಂಟೆ. ಇಷ್ಟು 11 ಗಂಟೆಗೆ ಬಂದಿರೋದು ಅಲ್ಲಿಂತ್ರ. ಎಲ್ಲಿಂತ್ರ? 11:30 ಆಗಿತ್ತು. 11:30 ಆಗಿತ್ತು. ಅಲ್ಲಿಂದ ಬರ್ಬೇಕಾ, ಆಮೇಲೆ ಇವಾಗ 4 ಗಂಟೆ ಆಗಿರೋದು. 11:30 ನಾವು ಗ್ರೌಂಡಿಂದ ಈ ಕಡೆ ಬಂದಿದ್ದ. ಓಕೆ, ನೀವು ಬರೋದು ಲೇಟ್ ಮಾಡಿದ್ರಿ ಅನ್ಸದ್ ಮೇ ಬಿ. ಇವರೇ ಗೈಸ್ ಲೇಟ್ ಮಾಡಿದ್ದು. ಎಷ್ಟೊತ್ತಿಗೆ ಬಂದಿದ್ದು ನೀವು? 12:30ಗಾ? 1 ಗಂಟೆ. ಅಂದ್ರೆ ನಾವು ಸಿಕ್ಕಾಪಟ್ಟೆ ಕಾತಿದೀವಿ ಇವ್ರಿಗೋಸ್ಕರ. ನನಗೆ ಗೊತ್ತಾಗಿಲ್ಲ, ಸುಮ್ಮನೆ ಖಾಲಿ ಬಿಲಿ ಕುತ್ಕೊಂಡ್ಬಿಟ್ಟಿದ್ದೀನಲ್ವಾ. ಇಲ್ಲ ಬಂದು ತಿಂಡಿ ಗಿಂಡಿ ಶುರು ಮಾಡ್ಲಿಕ್ಕೆ ಲೇಟ್ ಆಯ್ತು. 12:30 12:45 ಬಂದಿದ್ದೀನಿ. ಮನೆಯಿಂದ ತಗೊಂಡ್ಬಂದಿದ್ರು ಅವರು ಚಿಕನ್ ಬಿರಿಯಾನಿ, ನಮಗೆ ಕೊಟ್ಟಿಲ್ಲ. ಅದೇನು ಅಡುಗೆ ಮಾಡಿದ್ದೇನೆ ಅದು ಹೆಸರು ಸಮೇತ ಚಿಕನ್ ಬಿರಿಯಾನಿ. ಮತ್ತೆ ಯಾಕೆ ಬದುಕಿದ್ಯಾ ಇನ್ನೂ ಹೊಸತಿಲ್ಲ? ತಿಂಡ್ರಿ ಅಂದ್ರೆ ನನಗೆ ನಂಬಿಕೆ ಅಲ್ಲ ಅಂತಂದ್ರಿ, ತಿನ್ಬೇಕಿತ್ತು, ತಿನ್ಬಿಟ್ಟು ಆಮೇಲೆ ಬದುಕಿಗೆ ಇರ್ಬೋದು. ಅಲ್ಲ, ಏನ್ ಮಾಡಿದೆ ಅಂತ ಗೊತ್ತಿಲ್ಲ ಅಂದಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ದು. ಅದೇನು ಅಂತ ಗೊತ್ತಿಲ್ಲ ಅಂದ್ರೆ ಹೆಂಗ್ ತಿಂದು ಬದುಕಿದ್ಯಾ? ಬಾತ್. ಏನ್ ಬಾತು? ಬಾತ್ ಅದು ಗೊತ್ತಿಲ್ಲ, ಎಲ್ಲ ಹಾಕೋದು ಅದಕ್ಕೆ ಏನ್ ಬೇಕಾದ್ರೆ ಎಲ್ಲ ಹಾಕೋದಂದ್ರೆ ಏನೇನು? ಈರುಳ್ಳಿ, ಟೊಮಾಟೊ, ತರಕಾರಿ. ಮೆಣಸಿನಕಾಯಿ, ತರಕಾರಿನಾ? ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನಕಾಯಿ ಅಷ್ಟೇ. ಏನೇನೋ ತಿಂಕ್ ಮಾಡ್ತೀನಿ. ಓಕೆ ವಾಯ್ಸ್, ಇವಾಗ ಇನ್ನೊಂದು ವಿಡಿಯೋ ಐತೆ, ಅದೊಂದು ಮುಗಿಸ್ಕೋಬೇಕು. ಅದಕ್ಕೊಂದು ಆಟೋ ಬೇಕು ಮೇಯ್ನು. ಆಟೋ ಸಿಗ್ತಾ ಇಲ್ಲ, ಅದಕ್ಕೆ ಕಾರಲ್ಲೇ ಮಾಡೋಣೇನು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ತುಂಬಾ ಟೇಕ್ ತಗೊಂಡವ್ರು ಗೈಸ್, ಬರೀ ಟೇಕ್ ಮೇಲೆ ಟೇಕ್. ನಾನು ಒಂದೇ ಟೇಕಲ್ಲಿ ಮಾಡ್ತೀನಿ. ಒಂದೇ KGF ಆಡಿಷನ್ ಸ್ಟಾರ್ಟ್ ಆಗಿದೆ ಅಂತ ಹೋಗೋಣ, ಹೋಗ್ತೀಯಾ? ಆಬ್ವಿಯಸ್ಲಿ ಎಲ್ರಿಗೂ ಲೇಟ್ ಆಗಿ ಆಗುತ್ತೆ. ಇವರು ಲೇಟ್ ಮಾಡವ್ರೆ, ಡವ್ ಮಾಡ್ತವ್ರೆ. ಏನಂತಂದ್ರೆ ರೆಕಾರ್ಡ್ ನಾನು ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಮಾಡ್ತಾ ಇರ್ತೀನಿ, ರೆಕಾರ್ಡೇ ಮಾಡಲ್ಲ ಅವರು. ಅವ್ರ ಪಾಡಿಗೆ ಅವ್ರು ನಿಂತ್ಕೊಂಡು ನಗ್ತಾ ಇರ್ತಾರೆ. ನಾನು ಪೂರ್ತಿ ಮಾಡಿ ಡೈಲಾಗ್ ಮುಗಿಸಿ ಮುಖ ನೋಡ್ರೆ ರೆಕಾರ್ಡಿಂಗ್ ಇಲ್ಲ ಅಲ್ಲಿ. ಬರ್ರೇ ಇದ್ದೇ ಬಿಡಿದ್ರು. ಸುಮ್ಮನೆ ಆಕ್ಟಿಂಗ್ ಮಾಡೋದು. ಕ್ಯಾಮ್ರಾ ಏನಕ್ಕೆ ನೋಡ್ಬೇಕು? ನಮ್ದೇನು ಆಕ್ಟಿಂಗ್ ಇರ್ತದ, ನಾವು ಮಾಡ್ಬೇಕು. ಕ್ಯಾಮ್ರಾ ಅದು ಮಾಡಿರೋದೆಲ್ಲ ಇವರೇ. ವಿಡಿಯೋ ಆನ್ ಮಾಡ್ತಾ ಇರ್ಲಿಲ್ಲ, ಸ್ವಲ್ಪ ಒಂಚೂರು ಎಡೋಟ್ ಆಯ್ತು ಅಂದ್ರೆ ಆಫ್ ಮಾಡ್ಬಿಡೋದು. ಇವರು ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್, ಕಿರ್ಚೋದು. ಆಮೇಲೆ ನೋಡಿದ್ರೆ ತಡಿ ಅಂತ ನಾನು ಕಿರಿಸ್ತೀನಿ. ಹಂಗಿತ್ತು ಅದು, ಹಂಗಾಗಿ ನಾನು ಫುಲ್ ಇನ್ವಾಲ್ವ್ ಆಗಿ ನಾನು ಮಾಡ್ತಾ ಇದ್ದೆ. ಮೇಲೆ ನೋಡ್ತಿದ್ದಿದ್ದು ಇವ್ರು ಕಂಟಿನ್ಯೂ. ಇಲ್ಲಿ ವಿಡಿಯೋ ಆನ್ ಇಲ್ಲ, ಕ್ಯಾಮ್ರಾ ಸುಮ್ ತಳಗಿಟ್ಕೊಂಡು ಇವ್ರು ಮೂವರು ನಗ್ತಾರೆ ಜೊತೆ. ನಾನು ಇವರು ನೋಡಿ ನಗ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇಲ್ಲ, ಈ ಅಮ್ಮ ಕಿರಿಸ್ತಾಳೆ ಅಂತ. ಚೆನ್ನಾಗಿತ್ತು ಮೂಮೆಂಟ್. ಆ ಟೈಮಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಇಲ್ಲಾಂದ್ರೆ ಹುಡುಗ ಮಾಡ್ಬಿಡ್ತಿದ್ದ, ಮಿಸ್ ಆಗೋದ. ಅದು ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ಅದು ಅನ್ಎಕ್ಸ್ಪೆಕ್ಟೆಡ್, ಅದೇ ಚೆನ್ನಾಗಿರೋದು. ಅದು ಎಷ್ಟು 1 ಸತಿ 2 ಸತಿ 3 ಸತಿ ಮಾಡಿರೋ. 3 ಸತಿ ಆಗಿತ್ತಲ್ಲ? 3 ಸತಿ ಆಗಿತ್ತು ಅದು. ಇನ್ನೊಂದ್ 3 ಸತಿ ಆಗಿದ್ರೆ ಮೆಂಟಲ್ ಆಸ್ಪತ್ರೆ ಸೇರಿಸ್ಬೇಕಿತ್ತು. ಮೆಂಟ್ಲೇ ಆಗ್ಬಿಡೋದು ಹುಡುಗಿ. ಆಕ್ಟಿಂಗ್ ಮಾಡೋರು ಸುಸ್ತೇ ಆಗೋಗ್ತಾ ಇದ್ರು. ತಗೊಂಡು ಡೈಲಾಗ್ ಹೇಳಿರ್ತೀನಿ ಅಲ್ವಾ? ಫುಲ್ ಕ್ಯಾರೆಕ್ಟರ್ ಇನ್ವಾಲ್ವ್. ಅಂತ ಟಾಂಬಾಯ್ ಇಲ್ಲ, ಸ್ವಲ್ಪ ಕಮ್ಮಿ. ಅದು ವಿಡಿಯೋ ನೋಡಿ ಚೆನ್ನಾಗಿ ಮಾಡೋಣ ಅಂತ ಕಮೆಂಟ್ ಹಾಕಿ, ಹಿಂಗ್ ಮಾಡಿದೀನಿ ಅಂತ. ಬ್ರೋ ಸರಿ ಬ್ರೋ, ಬಾಯ್ ಬಾಯ್. ನೀವು ಹೊರಡಿ, ಪ್ಲಾನ್ ಎಲ್ಲ ಎಕ್ಕೊಟ್ಟು ಹೋಗೋಯ್ತು. ಹುಷಾರು, ಬಾಯ್ ಬಾಯ್. ಹುಷಾರು, ಬಾಯ್. ಬಾಯ್. ಓಕೆ ವಾಯ್ಸ್, ಇಲ್ಲಿ ಮಹಾಲಕ್ಷ್ಮಿ ಹತ್ರ ಇದೀವಿ. ಏನಪ್ಪ ವಿಷಯ ಅಂದ್ರೆ, ನಾವು ಇದಕ್ಕೆ ಯಾವ್ದಾದ್ರು ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಬಂದ್ವಿ. ಬಟ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ಪಾರ್ಕಿಂಗ್ ಇಲ್ಲಂತೆ, ವಾಪಸ್ ಕಳಿಸ್ಬಿಟ್ರು. ಹಂಗಾಗಿ ಇಷ್ಟೊಂದು ಕ್ರೌಡ್ ಇದ್ರೆ ಬೇಡ, ಮತ್ತೆ ಯಾವಾಗಾದ್ರು ಬಂದರೆ ಆಯಿತು ಅಂತ ಬಂದ್ವಿ. ಯಾಕಂದ್ರೆ ನನ್ನ ತಮ್ಮ ನನಗೆ ಅರ್ಧ ಗಂಟೆ ಟೈಮ್ ಅಷ್ಟೇ ಕೊಟ್ಟಿದ್ದಾನೆ, ಅಷ್ಟರಲ್ಲಿ ವಾಪಸ್ ಮನೆಗೆ ಹೋಗ್ಬೇಕು. ಅವನಿಗೆ ಕಾರ್ ಬೇಕಂತೆ, ಮದುವೆ ಹೋಗ್ಬೇಕಂತೆ. ಹಂಗಾಗಿ ಇವಾಗ ಡೈರೆಕ್ಟಾಗಿ ಬಿಡೋಕ್ಕೆ ಬಂದಿದ್ದೀನಿ. ನಾನು ಅಲ್ಲೋಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಅಲ್ಲ ಬಲ್ಗೈ ಚೆನ್ನಾಗೈತೆ, ಏನಾಗಿಲ್ಲ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋಗೆ. ಶೋರ್ ಬಾಯ್ ಗೈಸ್, ಬಾಯ್ 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 ಬಾಯ್, ಹುಷಾರು. ಓಕೆ ಬಾಯ್ಸ್, ಇಲ್ಲಿಂದ ಅವರು ಮೆಟ್ರೋ ಹತ್ಕೊಂಡು ಹೋಗ್ಬಿಡ್ತಾರೆ, ಇನ್ನು ಈಸಿ ಆಯಿತು. ಅದೇ ಪ್ರೀತಿ ಬೇರೆ ರೀತಿ